शिवाय। ॐ नमः शिवाय। ॐ नमः शिवाय। ॐ नमः शिवाय। त्र्यम्बकं यजामहे सुगन्धिं पुष्टिवर्धनम् उर्वारुकमिव बन्धनात् मृत्योर्मुक्षीयमामृतात्। ॐ 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 त्र्यम्बकं यजामहे सुगन्धिं पुष्टिवर्धनम्
यजामहे सुगन्धिं पुष्टिवर्धनम् उर्वारुकमिव बन्धनात् मृत्योर्मुक्षीयमामृतात् गणपतिं मनसा स्मरामि वसिष्ठवामदेवादिवन्दितं महागणपतिम् भर्गो देवस्य धीमहि धियो यो नः प्रचोदयात् ॐ नमः शिवाय ॐ नमः शिवाय शिवाय रुद्राय नमो अस्तु ಗ್ರೂಪಲ್ಲಿ ಹಾಕುದು ಎಲ್ಲ ಮೊನ್ನೆ ನೋಡಿದ್ದೀರಾ ಜಾತ್ರೆದ ಹಾಕಿ ಸಿಕ್ಕಿದೆ ಗಂಡು ನೋಡಿ ಅಲ್ಲಿ ಮೊಬೈಲ್
नमस्ते अस्तु भगवन् विश्वेश्वराय महादेवाय त्र्यम्बकाय त्रिपुरान्तकाय त्रिकालकालाय कालाग्निरुद्राय नीलकण्ठाय मुद्रेयाय सर्वेश्वराय सदाशिवाय शङ्कराय श्रीमहादेवाय नमः। राजाधिराजाय प्रसह्यसायिने नमो वयं वै श्रवणाय कुर्महे कामाय मह्यम् कामेश्वराय श्रवणाय महाराजाय नमः। उत्तममहद्भवति सर्वस्याप्यै सर्वस्य सिद्धै सर्वमेव तेनाप्नोति सर्वं जयते। वेदान्तेन प्रतिष्ठितः अस्य पुरुषलीनस्य महेश्वरः शुद्धविद्याप्रदायकम् शुद्धं पूर्णं ज्ञानं ब्रह्मदायकमहापरे श्रीमङ्गेश्वराय नमः। वेदोक्तं सर्वस्माकं समर्पयामि एतत्कर्मव्यक्तं पूर्णाहुतिः नमस्ते। यज्ञेश्वराय नमः। प्रार्थनां समर्पयामि। गंगे त्रैलोक्यसारे सकलसर्वदोषविस्तीर्णसूर्ये पुण्ये ब्रह्मस्वरूपे हरिरजोहारणे दुर्गमाप्ये राजश्चित्तं निरीक्षां सुरतमगणितं ब्रह्महत्यादेवादे कस्त्वां स्तोतुः समर्थः श्रीजगदहरे देवी गंगे नमस्ते। श्रीगंगाभागीरथ्यै नमः। प्रार्थनां समर्पयामि। स्नेहानं चन्द्रकलावंशं गंगाधरं श्रेयसुतासहायं त्रिलोचनं भस्मभुजङ्गभूषं ध्यायेत् पशूनां पतिवीशितारं कैलासे अभयताशूलसमृतं कल्पद्रुमूलेतिकं कर्पूरास्फटिकेन्दुसुन्दरं कात्यायनी सेवितं गङ्गाकुण्डतरङ्गरञ्जितजटाभारं कृपासागरं कण्ठानन्दशेषभूषणं मृत्युञ्जयं भावये आगत्य मृत्युञ्जयं नमोरे व्याघ्रादिनानन्दशूलभाणे स्वभक्तसंरक्षण कामधेनो प्रसीद विश्वेश्वर पार्वतीश। ನಮ್ಮೆಲ್ಲರ ಮೃತ್ಯುಗಂಟಕ ದೋಷಗಳನ್ನೆಲ್ಲವನ್ನು ಕೂಡ ಪರಿಹರಿಸುವುದರ ಮೂಲಕ ಅಮೃತತ್ವವನ್ನು ಅನುಗ್ರಹ ಮಾಡತಕ್ಕಂತಹ
ಪಾರ್ವತೀಕಾಂತನಾದಂತಹ ಕೈಲಾಸ ಪರಮೇಶ್ವರನನ್ನ ಮೃತ್ಯುಂಜಯ ಎನ್ನುವಂತಹ ಸ್ವರೂಪ ಕಲ್ಪನೆಯಲ್ಲಿ ಯಜ್ಞ ಮಧ್ಯದಲ್ಲಿ ಕಲಶ ಮಧ್ಯಗಳಲ್ಲಿ ಪರಮ ಪುನೀತವಾದಂತಹ ಚತುರ್ಲಿಂಗತೋ ಭದ್ರ ಎಂದು ಕರೆಯಲ್ಪಡತಕ್ಕಂತಹ ಮಂಡಲ ಮಧ್ಯಗಳಲ್ಲಿ ಸ್ವಸ್ತಿಕಾ ಮಂಟಪ ಮಧ್ಯಗಳಲ್ಲಿ ಆವಾಹನೆ ಮಾಡಿಕೊಂಡು ಯಾವಚ್ಛಕ್ತಿ ಜ್ಞಾನಾವಾಹನಾದಿ ಷೋಡಶೋಪಚಾರ ಪೂಜೆಗಳನ್ನು ಮಾಡಿಕೊಂಡು ಮಹಾಮಂಗಳಾತ್ಯಗಳನ್ನು ಬೆಳೆಸಿಕೊಂಡಂತಹ ಈ ಕಾಲವನ್ನು ಭಗವಂತನ ಪ್ರಸನ್ನ ಕಾಲ ಎಂಬುದಾಗಿ ಕರೆದಿದ್ದಾರೆ. ಅಂತಹ ಪ್ರಸನ್ನ ಕಾಲದಲ್ಲಿ ಸ್ವಾಮಿಯ ಸನ್ನಿಧಾನದಲ್ಲಿ ಭಕ್ತಿ ಶ್ರದ್ಧಾಪೂರ್ವಕವಾಗಿ ನಾವು ಏನನ್ನ ಅರ್ಪಿಸಿದರೂ ಕೂಡ ಅದನ್ನೆಲ್ಲವನ್ನು ಕೂಡ ಭಗವಂತ ತಥಾಸ್ತು ಎಂಬುದಾಗಿ ನಮ್ಮ ಪಾಲಿಗೆ ಅನುಗ್ರಹಿಸ್ತಾನೆ ಎಂಬುದಾಗಿ ಯಜ್ಞಾನುಷ್ಠಾನವನ್ನು ಮಾಡುವುದರ ಮೂಲಕ ಭಗವಂತನ ಅನುಗ್ರಹವನ್ನ ನಾವು ಹೊಂದುವುದಕ್ಕೆ ಸಾಧ್ಯ ಎಂಬುದಾಗಿ ಪರಮ ಪುನೀತವಾದಂತಹ ರುದ್ರನಿಗೆ ಅತ್ಯಂತ ಪ್ರಿಯವಾದಂತಹ ರುದ್ರಮಂತ್ರಗಳನ್ನ ಒಳಗೊಂಡಿರತಕ್ಕಂತಹ ರುದ್ರ ಪ್ರಶ್ನ ಎಂದು ಕರೆಯಲ್ಪಡತಕ್ಕಂತಹ ಯಜುರ್ವೇದ ಕಾಂಡದಲ್ಲಿರತಕ್ಕಂತಹ ಆ ಶ್ರೀರುದ್ರನ ಮಂತ್ರದಲ್ಲಿಯೂ ಕೂಡ ಒಂದೆಡೆಯಲ್ಲಿ ಏತೆ ಸಹಸ್ರಮಯುತಂ ಪಾಶಾಮೃತ್ಯೋ ವೃತ್ಯಾಯ ಹಂತವೇ ತಾನ್ ಯಜ್ಞಸ್ಯ ಮಾಯಜ ಸರ್ವಾನ್ ಅವೈರಾಮಿ ಎಂಬುದಾಗಿ ರುದ್ರನನ್ನು ಕೊಂಡಾಡಿದ್ದಾರೆ. ಮನುಷ್ಯ ಮಾತ್ರರಾದಂತಹ ನಮಗೆ ಮೃತ್ಯುವಿನ ಪಾಶಗಳು ದಶ ಸಂಖ್ಯೆಯಲ್ಲಿ, ಶತ ಸಂಖ್ಯೆಯಲ್ಲಿ, ಸಹಸ್ರ ಸಂಖ್ಯೆಯಲ್ಲಿ ನಮ್ಮನ್ನ ಆವರಿಸತಕ್ಕಂತಹ ಮೃತ್ಯುವಿನ ಪಾಶಗಳಿಂದ ನಾವು ಬಿಡುಗಡೆಯನ್ನು ಹೊಂದಬೇಕು ಅಂತಿದ್ರೆ ತಾನು ಯಜ್ಞಸ್ಯ ಮಾಯದ ಯಜ್ಞಾಚರಣೆಯನ್ನ ಮಾಡುವುದರ ಮೂಲಕವಾಗಿ ಆ ಮೃತ್ಯುವಿನ ಪಾಶಗಳಿಂದ ಬಿಡುಗಡೆಯನ್ನ ನಾವು ಹೊಂದುವುದಕ್ಕೆ ಸಾಧ್ಯ. ಹಾಗಾಗಿ ಮೃತ್ಯುವನ್ನು ಕೂಡ ಬೇರೆ ಬೇರೆ ವಿಧವಾಗಿ ಕರೆದಿದ್ದಾರೆ. ಚಂದ್ರನಿಗೆ ಸಂಬಂಧಪಟ್ಟಂತಹ ಮೃತ್ಯು, ಅಗ್ನಿಗೆ ಸಂಬಂಧಪಟ್ಟಂತಹ ಮೃತ್ಯು, ವಾಯುವಿಗೆ ಸಂಬಂಧಪಟ್ಟಂತಹ ಮೃತ್ಯು. ಹಾಗಾಗಿ ಇಂತಹ ಮೃತ್ಯು ದೋಷಗಳನ್ನೇ ವಿಶೇಷವಾಗಿ ವಾತ, ಪಿತ್ತ, ಕಫ ಎಂಬುದಾಗಿ ಕರೆಯುತ್ತಾರೆ. ಮನುಷ್ಯ ಮಾತ್ರವಾದಂತಹ ನೈಲರಿಗೂ ಕೂಡ ವಾತಜನ್ಯವಾದಂತಹ, ಪಿತ್ತಜನ್ಯವಾದಂತಹ, ಕಫಜನ್ಯವಾದಂತಹ ಮೃತ್ಯುಗಂಡಕ ದೋಷಗಳು ಪ್ರಾಪ್ತಿಯಾಗುವುದಕ್ಕೆ ಸಾಧ್ಯ. ಹಾಗೆ ಪ್ರಾಪ್ತಿಯಾಗತಕ್ಕಂತಹ ಆಧ್ಯಾತ್ಮಿಕವಾದಂತಹ, ಆಧ್ಯಾತ್ಮಿಕವಾದಂತಹ, ಆದಿಭೌತಿಕವಾದಂತಹ ಮೃತ್ಯುವಿನ ಪಾಶಗಳಿಂದ ನಾವು ಬಿಡುಗಡೆಯನ್ನು ಹೊಂದಬೇಕು ಅಂತಿದ್ರೆ ಮೃತ್ಯುವಿಗೆ ಮೃತ್ಯು ಅನಿಸಲ್ಪಟ್ಟಂತಹ ಆ ರುದ್ರನ ಅನುಷ್ಠಾನವನ್ನು ಮಾಡಬೇಕು. ಹಾಗೆಂತಹ ರುದ್ರಾನುಷ್ಠಾನವನ್ನು ಮಾಡಿಕೊಂಡಲ್ಲಿ ತಾನು ಯಜ್ಞಸ್ಯ ಸರ್ವಾಂತೇರಾಮಿ ಆ ಯಜ್ಞಾಚರಣೆಯನ್ನು ಮಾಡುವುದರಿಂದಾಗಿ ನಮ್ಮನ್ನಾವರಿರತಕ್ಕಂತಹ ಮೃತ್ಯುವಿನ ಪಾಶಗಳಿಂದ ಬಿಡುಗಡೆಯನ್ನು ಹೊಂದುವುದಕ್ಕೆ ಸಾಧ್ಯ. ಹಾಗಾಗಿ ಅಂತಹ ಬಿಡುಗಡೆಯನ್ನ ನಾವು ಹೊಂದಬೇಕು, ಜೀವನದಲ್ಲಿ ಸುಖವನ್ನು ಹೊಂದಬೇಕು ಅಂತಿದ್ರೆ ವಿಶೇಷವಾಗಿ ರುದ್ರನನ್ನ ಪ್ರಾರ್ಥನೆ ಮಾಡಬೇಕು ಎಂಬುದಾಗಿ ಆ ರುದ್ರನ ಆರಾಧನೆಯನ್ನು ಮಾಡುವುದರಿಂದಾಗಿ ಪ್ರಯತ್ನಂತ ಸೌಖ್ಯಂ ಸುಖವನ್ನು ಕೊಡ್ತಾರೆ. ಮನುಷ್ಯ ಮಾತ್ರವಾದಂತಹ ನಮಗೆ ಯಾರಿಗೆ ಯಾವುದು ಸುಖವೋ ಅಂತಹ ಸುಖವನ್ನ ರುದ್ರ ಅನುಗ್ರಹಿಸ್ತಾನೆ ಎಂಬುದಾಗಿ ಅಂತಹ ಈಶ್ವರನನ್ನ ರುದ್ರ ಎಂಬುದಾಗಿ ಕರೆದಿದ್ದಾರೆ. ಮನುಷ್ಯ ಮಾತ್ರವಾದಂತಹ ನಮಗೆಲ್ಲರಿಗೂ ಕೂಡ ಬರತಕ್ಕಂತಹ ಕಷ್ಟ ಕಾರ್ಪಣ್ಯಗಳು ಏನಿದೆಯೋ, ನಮ್ಮೆಲ್ಲರಿಗೆ ಬರತಕ್ಕಂತಹ ದುಃಖಗಳು ಏನಿದೆಯೋ, ನಮ್ಮನ್ನಾವರಿಸಿರತಕ್ಕಂತಹ ಮೃತ್ಯುಗಂಡಕ ದೋಷಗಳು ಏನಿದೆಯೋ ಅದನ್ನೆಲ್ಲವನ್ನು ಕೂಡ ರುದ್ರ ಎಂಬುದಾಗಿ ಕರೆದಿದ್ದಾರೆ. ಅಂತಹ ರುದ್ರವನ್ನ ಗಾವಯತೀತಿ ಘನೀಭವಿಸಿರತಕ್ಕಂತಹ ಕಷ್ಟ ಸಂಕುಲಗಳನ್ನು ಕೂಡ ಕರಗುವಂತೆ ಮಾಡತಕ್ಕಂತಹ ಪುಣ್ಯಮೂರ್ತಿಯನ್ನೇ ರುದ್ರ ಎಂಬುದಾಗಿ ಕರೆದಿದ್ದಾರೆ. ಅಂತಹ ರುದ್ರನನ್ನ ಇಂದಿನ ದಿನ ಮೃತ್ಯುಂಜಯ ಎನ್ನುವಂತಹ ಸ್ವರೂಪ ಕಲ್ಪನೆಯಲ್ಲಿ ಯಜ್ಞ ಮಧ್ಯದಲ್ಲಿ ಪ್ರತಿಷ್ಠಾಪಿಸಿಕೊಂಡು ಅದೇ ರೀತಿಯಲ್ಲಿ ಮಂಡಲ ಮಧ್ಯಗಳಲ್ಲಿ ಆರಾಧಿಸಿಕೊಂಡು ಆ ರುದ್ರನ ಅನುಗ್ರಹ ಪ್ರಾಪ್ತಿಗಳಿಗಾಗಿ ಅಮೃತ, ಪಟ, ಪಿಡ, ಧೂಪ, ಕ್ಷೀರ, ಆಜ್ಯ, ಪಾಯಸ ಎಂದು ಕರೆಯಲ್ಪಡತಕ್ಕಂತಹ 7 ವಿಧವಾದಂತಹ ದ್ರವ್ಯಗಳನ್ನ ಪೂರ್ಣ ಸಂಖ್ಯೆಗಳಲ್ಲಿ ಆ ಮೃತ್ಯುಂಜಯನ ಅನುಗ್ರಹ ಪ್ರಾಪ್ತಿಗಳಿಗಾಗಿ ನಾವು ಸಮರ್ಪಣೆ ಮಾಡಿದ್ದೇವೆ. ಪುರಾಣಗಳನ್ನು ಅಧ್ಯಯನ ಮಾಡತಕ್ಕಂತಹ ಸಂದರ್ಭದಲ್ಲಿ ಎಲ್ಲರ ಮೃತ್ಯುಗಂಟಕ ದೋಷಗಳನ್ನ ಪರಮೇಶ್ವರ ಪರಿಹರಿಸಿದ ಎನ್ನುವಂತಹ ವಿಚಾರವನ್ನ ಓದುವುದಕ್ಕೆ ಸಾಧ್ಯ. ಸಮುದ್ರ ಮಥನ ಮಾಡತಕ್ಕಂತಹ ಸಂದರ್ಭದಲ್ಲಿ ಮಂದರ ಪರ್ವತವನ್ನ ಕಡೆಗೂರಾಗಿ, ಅದೇ ರೀತಿಯಲ್ಲಿ ವಾಸುಕಿಯನ್ನ ಆ ಕಡೆಗೂರಿನ ಹಗ್ಗವಾಗಿ, ಒಂದೆಡೆಯಲ್ಲಿ 33 ಕೋಟಿ ದೇವತೆಗಳು, ಒಂದೆಡೆಯಲ್ಲಿ 66 ಕೋಟಿ ರಾಕ್ಷಸ ಸಂಕುಲಗಳೆಲ್ಲವೂ ಕೂಡ ಸೇರಿಕೊಂಡು ಸಮುದ್ರ ಮಥನವನ್ನು ಮಾಡತಕ್ಕಂತಹ ಸಂದರ್ಭದಲ್ಲಿ ಮಥನದ ರಭಸಕ್ಕೆ
ವಾಸುಕಿಯ ಬಾಯಿಂದ ಹಾಲಾಹಲ ಎನ್ನುವಂತಹ ವಿಷ ಬಿಡುಗಡೆಯಾಗ್ತದೆ. ಅಂತಹ ಸಂದರ್ಭದಲ್ಲಿ ಈ ಹಾಲಾಹಲ ಎನ್ನುವಂತಹ ವಿಷದ ಪ್ರಭಾವದಿಂದಾಗಿ ದೇವಾದಿದೇವತೆಗಳು ಅದೇ ರೀತಿ ರಾಕ್ಷಸ ಸಂಕುಲಗಳೆಲ್ಲವೂ ಕೂಡ ಧರಾಶಾಯಿಗಳಾಗತಕ್ಕಂತಹ ಸಂದರ್ಭದಲ್ಲಿ ಇನ್ನು ಅಮೃತವನ್ನು ಹೊಂದತಕ್ಕಂತಹ ಬಗೆ ಹೇಗೆ ಎಂಬಂತಹ ಚಿಂತನೆ ಆರಂಭವಾದಂತಹ ಸಂದರ್ಭದಲ್ಲಿ ಅವರು ಬ್ರಹ್ಮನನ್ನ ಅದೇ ರೀತಿಯಲ್ಲಿ ದೇವಾದಿದೇವತೆಗಳು ವಿಷ್ಣುವನ್ನ ಸ್ತುತಿ ಮಾಡಿದಂತಹ ಸಂದರ್ಭದಲ್ಲಿ ಅವರಿಬ್ಬರು ಹೇಳುತ್ತಾರೆ, ಸೃಷ್ಟಿಯನ್ನ ಪಾಲಿಸತಕ್ಕಂತಹ ಕರ್ತವ್ಯಗಳನ್ನು ನಾವು ಮಾಡುವುದಿದ್ರೆ ಲಯ ಕರ್ತವ್ಯವನ್ನ ಪರಮೇಶ್ವರನಿಂದ ಮಾತ್ರ ಸಾಧ್ಯ. ಹಾಗಿರುವಾಗ ಇಂತಹ ಮೃತ್ಯುಕಂಟಕ ದೋಷಗಳ ಪರಿಹಾರಕ್ಕೆ ಬೇಕಾಗಿ ಈಶ್ವರನನ್ನೇ ಧ್ಯಾನಿಸಿಕೊಳ್ಳಿ ಎಂಬುದಾಗಿ ಹೇಳಿದಾಗ ಒಂದೆಡೆಯಲ್ಲಿ ರಾಕ್ಷಸ ಸಮೂಹ, ಮತ್ತೊಂದೆಡೆಯಲ್ಲಿ ದೇವತೆಗಳ ಸಮೂಹ ಇರುವರು ಕೂಡ ಪರಮೇಶ್ವರನನ್ನ ಪ್ರಾರ್ಥನೆ ಮಾಡ್ತಾರೆ. ಅಂತಹ ಸಂದರ್ಭದಲ್ಲಿ ಪರಮೇಶ್ವರ ಬ್ರಹ್ಮಾಂಡ ವ್ಯಾಪ್ತ ದೇಹ ರಸಿಕ ಹಿಮರುಜ ಭಾಸಮಾನ ಭೃಂಗಿ ಎಂಬಂತಹ ವಿರಾಟ್ ಸ್ವರೂಪದಿಂದ ತನ್ನದಾದಂತಹ ಶರೀರವನ್ನ ವಿರಾಟಗೊಳಿಸುವುದರ ಮೂಲಕ ಒಂದು ಮಹಾಶಂಕದಿಂದ ಆ ಹಾಲಾಹಲ ಎನ್ನುವಂತಹ ವಿಷವನ್ನ ತಾನು ಊರ್ವನೆ ಕುಡಿದು ಬಿಡುತ್ತಾನಂತೆ. ಅಂತಹ ಸಂದರ್ಭದಲ್ಲಿ ಸರಿಯಾದಲ್ಲಿ ಕುಳಿತಿರತಕ್ಕಂತಹ ಪಾರ್ವತಿ ಆ ಪರಮೇಶ್ವರ ಆ ಹಾಲಾಹಲ ವಿಷವನ್ನು ಕುಡಿದಂತಹ ಸಂದರ್ಭದಲ್ಲಿ ಆತನ ಗಂಟಲನ್ನ ಒತ್ತಿ ಹಿಡಿತಾಳಂತೆ. ಕಾರಣ ಏನು ಅಂತ ಹೇಳಿದ್ರು, ಮೃತ್ಯುವಿಗೆ ಮೃತ್ಯುವಂತನಿಸಲ್ಪಟ್ಟಂತಹ ರುದ್ರನಿಗೆ ಏನಾಗುವುದಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಆ ಹಾಲಾಹಲ ಎನ್ನುವಂತಹ ವಿಷ ರುದ್ರನ ಶರೀರವನ್ನ ಪ್ರವೇಶಿಸಿದರೆ ಮುಂದೊಂದು ದಿನ ಇಡೀ ಪ್ರಪಂಚ ನಾಶವಾಗತಕ್ಕಂತಹ ಸಂದರ್ಭದಲ್ಲಿ ಪುನಃ ಪ್ರಪಂಚವನ್ನ ಸೃಷ್ಟಿ ಮಾಡುವುದಕ್ಕೆ ಬೇಕಾದಂತಹ ಬೀಜ ಸಂತತಿ ಎಂಬುದು ಶಿವನ ಶರೀರದಲ್ಲಿ ಇರುವುದರಿಂದಾಗಿ ಅದು ನಾಶವಾಗಬಾರದು ಎನ್ನುವಂತಹ ಉದ್ದೇಶದಿಂದ ಪಾರ್ವತಿ ಪರಮೇಶ್ವರನ ಗಂಟಲನ್ನ ಒತ್ತಿ ಹಿಡಿತಾಳೆ. ಅಂತಹ ಸಂದರ್ಭದಲ್ಲಿ ಕುಡಿದಂತಹ ವಿಷ ಪರಮೇಶ್ವರನ ಗಂಟಿನಲ್ಲೇ ಉಳಿದು ಹೋಗ್ತದೆ. ಆದರೆ ವಿಷದ ಪ್ರಭಾವದಿಂದಾಗಿ ಏನಾಗ್ತದೆ ಅಂತ ಹೇಳಿದ್ರೆ, ಶುದ್ಧ ಸ್ಫಟಿಕ ಸಂಗಾಸಂ ಶುದ್ಧ ವಿದ್ಯಾಪ್ರದಾಯಕಂ ಶುದ್ಧ ಸ್ಫಟಿಕ ಸನ್ನಿಭಾನಂತ ಪರಮೇಶ್ವರನ ಕೊರಳು ಈ ಹಾಲಾಹಲ ಎನ್ನುವಂತಹ ವಿಷದ ಪ್ರಭಾವದಿಂದಾಗಿ ನೀಲ ವರ್ಣಕ್ಕೆ ತಿರುಗುತ್ತದೆ. ಆ ದಿನದಿಂದ ಪರಮೇಶ್ವರನನ್ನ ನೀಲಕಂಠ ಎಂಬುದಾಗಿ ಕರೆದಿದ್ದಾರೆ. ಮುಂದೆ ಆ ದೇವಾದಿ ದೇವತೆಗಳು ರಾಕ್ಷಸರೆಲ್ಲರೂ ಕೂಡ ಸೇರಿಕೊಂಡು ಸಮುದ್ರ ಮಥನವನ್ನ ಮಾಡುವುದರ ಮೂಲಕ ಅಮೃತವನ್ನು ಹೊಂದಿರುವುದು ಎನ್ನುವಂತಹ ವಿಚಾರ ಅಲ್ಲಿಗೆ ಮುಕ್ತಾಯವಾಗುತ್ತದೆ. ಹಾಗಿರುವಾಗ ದೇವಾದಿ ದೇವತೆಗಳಿಗೂ ಅದೇ ರೀತಿ ರಾಕ್ಷಸ ಸಂತಾನಕ್ಕೂ ಪ್ರಾಪ್ತಿಯಾಗತಕ್ಕಂತಹ ಮೃತ್ಯುವನ್ನ ತಾನು ಮೂರನೇ ಸ್ವೀಕಾರ ಮಾಡಿ ಆ ಮೃತ್ಯುವನ್ನೇ ಜಯಿಸಿ ಎಲ್ಲರಿಗೂ ಕೂಡ ಅಮೃತತ್ವವನ್ನು ಅನುಗ್ರಹ ಮಾಡಿರತಕ್ಕಂತಹ ಆ ಪುಣ್ಯಮೂರ್ತಿಯ ಸ್ವರೂಪ ಕಲ್ಪನೆಯಲ್ಲಿ ಮನುಷ್ಯ ಮಾತ್ರರಾದಂತಹ ನಮ್ಮೆಲ್ಲರ ಪಾಲಿಗೆ ಬರತಕ್ಕಂತಹ ಮೃತ್ಯುಕಂಟಕ ದೋಷಗಳು ಪರಿಹಾರವಾಗಬೇಕು ಎನ್ನುವಂತಹ ಉದ್ದೇಶದಿಂದ ಈ ದಿನ ಸಾಂಘಿಕವಾಗಿ ಸಾಮೂಹಿಕವಾಗಿ ಮಲ್ಲಿಕಾರ್ಜುನ ಸ್ವಾಮಿಯ ಈ ದಿವ್ಯ ಸನ್ನಿಧಾನದಲ್ಲಿ ಭಕ್ತಿ ಶ್ರದ್ಧಾಪೂರ್ವಕವಾಗಿ ನಾವೆಲ್ಲರೂ ಕೂಡ ಮೃತ್ಯುಂಜಯ ಹವನವನ್ನು ಮಾಡಿಕೊಂಡಿದ್ದೇವೆ. ಮಾಡಿದಂತಹ ವಿಜ್ಞಾನುಷ್ಠಾನದಿಂದ ವಿಶೇಷವಾಗಿ ಅಭಿಷೇಕ ಪ್ರಿಯೋರುದ್ರ ಅಭಿಷೇಕ ಪ್ರಿಯನಾದಂತಹ ರುದ್ರನ ಅನುಗ್ರಹಪ್ರಾಪ್ತಿಗೆ ಬೇಕಾಗಿ ಮಾಡಿರತಕ್ಕಂತಹ ಶತರುದ್ರಾಭಿಷೇಕ ಕರ್ಮಗಳಿಂದ ಮಾಡತಕ್ಕಂತಹ ಶಿವಾರಾಧನ ಕಾರ್ಯಗಳಿಂದ ಆ ಭಗವಂತನ ಸಂಪೂರ್ಣವಾದಂತಹ ಅನುಗ್ರಹ ಸಮಸ್ತ ಭಕ್ತಜನರಿಗೆ ಪ್ರಾಪ್ತಿಯಾಗಿ ಈ ಕ್ಷೇತ್ರದಲ್ಲಿ ತನು ಮನ ಧನ ಸಹಕಾರಗಳನ್ನ ಮಾಡಿಕೊಂಡು ಯಾರೆಲ್ಲರೂ ಕೂಡ ಭಕ್ತರು ಆ ಪರಮೇಶ್ವರನ ಆ ಮಲ್ಲಿಕಾರ್ಜುನನ ಸೇವೆಯನ್ನು ಮಾಡಿಕೊಡ್ತಾರೆಯೋ ಅವರೆಲ್ಲರ ಪಾಲಿಗೆ ಬರತಕ್ಕಂತಹ ದೌರ್ಭಾಗ್ಯಗಳನ್ನೆಲ್ಲವನ್ನು ಕೂಡ ಪರಿಹರಿಸಿ ಸಮಸ್ತರಿಗೂ ಕೂಡ ಸುಖವನ್ನ, ಸಂತೋಷವನ್ನ, ಸಮೃದ್ಧಿಯನ್ನ, ಆರೋಗ್ಯಪೂರ್ಣವಾದಂತಹ ಆಯುಷ್ಯವನ್ನ ದೈವಜ್ಞರು ಸೂಚಿಸಿದ ಪ್ರಕಾರ ಮಾಡತಕ್ಕಂತಹ ಸಮಸ್ತ ಕಾರ್ಯಗಳು ನಿರ್ವಿಘ್ನವಾಗಿ ಜರುಗಿಸಿಕೊಳ್ಳುವುದಕ್ಕೆ ಬೇಕಾದಂತಹ ಯುಗಭಾಗ್ಯಗಳನ್ನ ಆ ಮೃತ್ಯುಂಜಯೇಶ್ವರನು ಕ್ಷೇತ್ರ ಸ್ವಾಮಿಯಾದಂತಹ ಮಲ್ಲಿಕಾರ್ಜುನ ಸ್ವಾಮಿ ನಮ್ಮೆಲ್ಲರ ಪಾಲಿಗೆ ಅನುಗ್ರಹಿಸಬೇಕು ಎಂಬುದಾಗಿ ಈ ಪ್ರಸನ್ನ ಕಾಲದಲ್ಲಿ ಆ ಪಾರ್ವತಿ ಪರಮೇಶ್ವರರ ಆದ ಯುಗಗಳಲ್ಲಿ ಭಕ್ತಿ ಶ್ರದ್ಧಾಪೂರ್ವಕವಾಗಿ ಪ್ರಾರ್ಥನೆ ಮಾಡಿಕೊಳ್ಳುವುದು. ಓಂ ಶುದ್ಧ ಸ್ಫಟಿಕ ಸಂಕಾಶಂ ಶುದ್ಧ ವಿದ್ಯಾಪ್ರದಾಯಕಂ ಶುದ್ಧಂ ಪೂರ್ಣಂ ಚಿದಾನಂದಂ ಸದಾಶಿವಮಹಂಭಯೇ ಸ್ವಯಂನಯನ ಸಂಸ್ತಮೌಲಿವರ್ಧೇಂದುರೇಖ ಗಣಧರ್ಮಧರ್ಮಾರ್ಕಂ ಚಂದ್ರಂ ಹೆಕ್ಕನೇತ್ರಂ ಸ್ವಕರಕಲಿತ ಮುದ್ರಾ ಪಾಶವೇದಾಕ್ಷಮಾಲಾಂ ಸ್ಫಟಿಕರಜತ ಮುದ್ರಾ ಗೌರವೀಕಂ ನಮಾಮಿ. ಎಲ್ಲರೂ ಹೇಳಿ ಮೃತ್ಯುಂಜಯ ನಮಸ್ತುಭ್ಯಂ ಮೃತ್ಯುಂಹರ ನಮಾಮ್ಯಹಂ ಸರ್ವಮೃತ್ಯು ವಿನಾಶಾಯ ಮೃತ್ಯುಂಜಯ ನಮೋ ನಮಃ. ಹಸ್ತೆ ಶ್ರದ್ಧಾಂ ಮೇಧಾಂ ಯಶಃ ಪ್ರಜ್ಞಾಂ ವಿದ್ಯಾಂ ಬುದ್ಧಿಂ ಶ್ರಿಯಂ ಬಲಂ ಆಯುಷ್ಯಂ ವೇದಃ
तस्मात् कारुण्यमयेन शिव शंभो स्वयंभो ओम शंभो शिव शंभो स्वयंभो ओम शंभो शिव शंभो स्वयंभो शंभो शिव शंभो स्वयंभो ओम शंभो शिव शंभो स्वयंभो गंगाधर शंकर करुणाकरा मामव भवसागर तारका गंगाधर शंकर करुणाकरा मामव भवसागर तारका भो शंभो शिव शंभो स्वयंभो शंभो शिव शंभो स्वयंभो निर्गुण परब्रह्म स्वरूप गम गम भूता प्रपंच रहिता निर्गुण परब्रह्म स्वरूप गम गम भूता प्रपंच रहिता निज गुह निहित नितान्तनन्ता अतिशय अक्षयलिंग निज गुह निहित निदानन्द आनंद
अतिशय अक्षयलिङ्गा भो शम्भो शिव शम्भो स्वयम्भो